ರಾಮೇಶ್ವರಂ ಅನ್ನೋದೇ ಟೆಂಪಲ್, ಅದೊಂದು ದೇವಸ್ಥಾನ. ಗ್ರಾಹಕರೇ ನಮ್ಮ ದೇವರು. ಸ್ಟಾರ್ಟ್ ಮಾಡಿದ್ದು ಒಂದು ಪುಟ್ಟದಾಗಿ 12th ಮೇನ್ ರೋಡಲ್ಲಿ ಒಂದು 800 ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನ ದಿನ ಭಗವಂತ ನಮಗೆಲ್ಲರಿಗೂ ಕರ್ಕೊಂಬಂದಿದ್ದಾನೆ. ನಮ್ಮ ಈ ಸೌತ್ ಇಂಡಿಯನ್ ಕಲ್ಚರ್ ಏನಿದೆ ಭಾರತದಲ್ಲದೆ ಹೊರದೇಶದಲ್ಲೂ ತೊಗೊಂಡೋಗೋ ಪ್ರಯತ್ನ ಪಡ್ತಾ ಇದೆ. ಗ್ರಾಹಕರೇ ನಮ್ಮ ದೇವರು. ಅವರೇ ನಮ್ಮ ದೇವರು, ನಾವು ಪೂಜಾರರು, ನಾವು ಯಾವಾಗಲೂ ಅವ್ರ ಚಿರಋಣಿ ಆಗಿರ್ತೀರಿ. ಇದೇ ತಿಂಗಳು 10ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಮ್ಮೆಲ್ಲರ ನೆಚ್ಚಿನ ಕಸ್ಟಮರ್ಸ್ ಜೊತೆ ನಾವು ಅನ್ನದಾನ ಇಟ್ಕೊಂಡಿದ್ದೀರಿ. ಸಾಯಂಕಾಲ ಪ್ರತಿದಿನ ಸಾಯಂಕಾಲ 6ರಿಂದ ಹಿಡಿದು 12 ಗಂಟೆವರೆಗೂ. ದಯವಿಟ್ಟು ಎಲ್ಲರೂ ಬನ್ನಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಿಮ್ಮ ಸಹಕಾರ ನಮಗೆ ಬೇಕು. ಭಾರತದ ಇತಿಹಾಸ, ಪರಂಪರೆ, ಭಾರತದ ವೈವಿಧ್ಯತೆಯನ್ನು ತೋರಿಸುವಂತಹ ರೀತಿಯಲ್ಲಿ ರಾಮೇಶ್ವರಂ ಕೆಫೆ ಅದ್ಭುತವಾದಂತಹ ಸಂಚಲನವನ್ನ ಸೃಷ್ಟಿಸಿದೆ. ರಾಮೇಶ್ವರಂ ಕೆಫೆಯಲ್ಲಿ ಯಾವುದೇ ತಿಂಡಿಯನ್ನ ಊಟವನ್ನು ತೆಗೆದುಕೊಂಡ್ರೆ ಅದು ಊಟ ತಿಂಡಿ ಆಗಿರೋದಲ್ಲ, ಬದಲಿಗೆ ಗ್ರಾಹಕರಿಗೆ ನೀಡುವಂತಹ ಪ್ರಸಾದವಾಗಿರುತ್ತೆ ಅಂತೇಳಿ ರಾಮೇಶ್ವರಂನ ಸಂಸ್ಥಾಪಕರಾಗಿರುವಂತಹ ರಾಘವರವರು ತಿಳಿಸ್ತಾರೆ. ಗ್ರಾಹಕರೇ ನಮ್ಮ ದೇವರು, ಅವರೇ ನಮ್ಮ ದೇವರು, ನಾವು ಪೂಜಾರರು. ಅವ್ರಿಗೆ ಮಾಡೋ ಅವ್ರು ಇಲ್ಲಿ ಮಾಡೋ ತಿಂಡಿಗಳೇ ಅವ್ರಿಗೆ ಪ್ರಸಾದ. 10ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಮ್ಮೆಲ್ಲರ ನೆಚ್ಚಿನ ಕಸ್ಟಮರ್ಸ್ ಜೊತೆ ನಾವು ಅನ್ನದಾನ ಇಟ್ಕೊಂಡಿದ್ದೀರಿ. ದಿಸ್ ಪಾರ್ಟ್ ಆಫ್ ಅವರ್ ರಿಚುವಲ್ಸ್ ಅಂತ ಹೇಳ್ತೀವಿ ನಾವು. ಅದು 10ನೇ ತಾರೀಕಿಂದ ಹಿಡ್ಕೊಂಡು 15ನೇ ತಾರೀಕುವರೆಗೂ. ಸಾಯಂಕಾಲ ಪ್ರತಿದಿನ ಸಾಯಂಕಾಲ 6ರಿಂದ ಹಿಡಿದು 12 ಗಂಟೆವರೆಗೂ. ಇದೀಗ ರಾಮೇಶ್ವರ್ ಕೆಫೆ ಬಹು ನಿರೀಕ್ಷಿತವಾಗಿ ಹೊಸೂರು ಮುಖ್ಯ ರಸ್ತೆಯ ಬೊಮ್ಮಸಂದ್ರದಲ್ಲಿ ಆರಂಭವಾಗಿದೆ. ರಾಮೇಶ್ವರಂ ಕೆಫೆ ದೇಶದ ಅತಿ ದೊಡ್ಡನೆಯ ಇದೊಂದು ಔಟ್ಲೆಟ್ ಆಗಿದೆ. 19,000 ಚದರ ಅಡಿಗಳಲ್ಲಿ ಈ ಒಂದು ರಾಮೇಶ್ವರಂ ಕೆಫೆ ನಿರ್ಮಾಣಗೊಂಡಿದೆ. ಇದೇ ಏಪ್ರಿಲ್ 16ರಿಂದ ಲೋಕಾರ್ಪಣೆಯಾಗ್ತಾ ಇದೆ. ಈಗಾಗಲೇ ವಿಧಿವಿಧಾನಗಳೊಂದಿಗೆ ಪೂಜೆಗಳು ನಡೆಯುತ್ತಿದೆ. श्री रामेश्वरम कैफे उद्योगस्थानेषु गोत्रस्य नक्षत्र मकर राशौ जातस्य विक्रम नामधेयस्य राशौ जातस्य मोहन नामधेयस्य उपाट नक्षत्र जातस्य मंगलम मधुसूदन मंगलम पुंडरीका मंगलम गरुडध्वज मंगलम कौसलेन्द्राय महनीय गुणात्मने चक्रवर्ते नमो नमः. ओयं प्रतिगृह्यता धूम्य धूपमाग्रापयामि धूपान्ते आचमनीमहे वैष्णवे पुनर्यस्यापतयो नवीना वैश्वानरो रश्मिभिर्वामुना पद्महस्ताय धीमहि तन्नो पद्मावतिं प्रचोदयात्. महादैवे च विद्महे विष्णुपत्न्यै च धीमहि तन्नो लक्ष्मीः प्रचोदयात्. अमृताभिषेको हस्तो सप्त
विद्याभिमानाः सकल विविधा शौचनिवृत्त्यर्थं रक्षाबन्धन आराधनाख्यं कर्म करिष्ये रक्षासूत्रेण शुद्धोदकेन प्रोक्ष्य ಹೌದು, ಈಗಾಗಲೇ ವಿಧಿವಿಧಾನಗಳೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ರಾಮೇಶ್ವರ ಕೆಫೆಯ ಸಂಸ್ಥಾಪಕರಾಗಿರುವಂತಹ ರಾಘವ್ ಹಾಗೂ ದಿವ್ಯಾ ಮತ್ತು ಡಾಕ್ಟರ್ ವಿಕ್ರಮ್ ರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ವಿಧಿವಿಧಾನಗಳೊಂದಿಗೆ ನಡೆದಂತ ಶ್ರೀನಿವಾಸ ಕಲ್ಯಾಣೋತ್ಸವದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೊಸೂರು ಮುಖ್ಯ ರಸ್ತೆ ಬೊಮ್ಮಸಂದ್ರದಲ್ಲಿರುವಂತ ರಾಮೇಶ್ವರಂ ಕೆಫೆ, ಇದು ನಾವು ಇದೊಂದು ಹೋಟೆಲ್ಗೆ ಬಂದಿದ್ದೇವಾ ದೇವಸ್ಥಾನಕ್ಕೆ ಬಂದಿದ್ದೇವಾ ಅಂಥೇಳಿ ಅನುಮಾನ ಮೂಡುವಷ್ಟು ದೈವೀಕೃತವಾದಂತಹ ಈ ಒಂದು ದೇಗುಲದ ಮಾದರಿಯಲ್ಲಿ ನಾವು ಈ ಒಂದು ಪ್ರಾಂಗಣವನ್ನ ಪ್ರವೇಶಿಸ್ತಾ ಇದ್ದಂತೆ ಯೋಗಿಯ ಮಾದರಿಯಲ್ಲಿ ಇರುವಂತಹ ಶಿವನ ಮೂರ್ತಿ, ಹಾಗೆಯೇ ಬಸವನ ಎಡಭಾಗದಲ್ಲಿ ಗೋಶಾಲೆ, ಹಾಗೆ ಆತ್ಮಲಿಂಗೇಶ್ವರ, ಇಡೀ ಆರಂಭದ ಪ್ರಾಂಗಣದಲ್ಲಿ ವಿಷ್ಣುವಿನ ದಶಾವತಾರದ ಆ ಒಂದು ಚಿತ್ರಗಳು, ವಿಷ್ಣುವಿನ ದಶಾವತಾರವನ್ನ ದರ್ಶನ ಪಡ್ಕೊಂಡು ಮುಂದೆ ಸಾಕ್ತಾ ಇದ್ದಂತೆ ಕಲಿಯುಗ ದೇವ 7 ಬೆಟ್ಟಗಳ ಹೊಡೆಯ ವೆಂಕಟರಮಣ ಸ್ವಾಮಿಯ ಭವ್ಯವಾದಂಥ ಮೂರ್ತಿ ಎಲ್ಲರನ್ನು ಕೂಡ ಆಕರ್ಷಿಸುತ್ತದೆ. ಇದರ ಇನ್ನಷ್ಟು ಜಲಕ್ ನೋಡ್ತಾ ಶ್ರೀನಿವಾಸ ಕಲ್ಯಾಣೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ.
ಕಳೆದ 4 ದಿವಸದಿಂದ ಭಗವಂತನ ಸ್ಮರಣೆ. ಇವತ್ತು ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಇದೇ ತಿಂಗಳು 10ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಮ್ಮೆಲ್ಲರ ನೆಚ್ಚಿನ ಕಸ್ಟಮರ್ಸ್ ಜೊತೆ ನಾವು ಅನ್ನದಾನ ಇಟ್ಕೊಂಡಿದ್ದೀರಿ. ದಿಸ್ ಪಾರ್ಟ್ ಆಫ್ ಅವರ್ ರಿಚುವಲ್ಸ್ ಅಂತ ಹೇಳ್ತೀವಿ ನಾವು. ಅದು 10ನೇ ತಾರೀಕಿಂದ ಹಿಡ್ಕೊಂಡು 15ನೇ ತಾರೀಕುವರೆಗೂ ಸಾಯಂಕಾಲ, ಪ್ರತಿದಿನ ಸಾಯಂಕಾಲ 6ರಿಂದ ಹಿಡಿದು 12 ಗಂಟೆವರೆಗೂ. ದಯವಿಟ್ಟು ಎಲ್ಲರೂ ಬನ್ನಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಿಮ್ಮ ಸಹಕಾರ ನಮಗೆ ಬೇಕು. ಭಗವಂತನ ನಾಮ ಸ್ಮರಿಸ್ತಾ, ಎಲ್ಲರೂ ಪೂಜಿಸ್ತಾ ದೇವರ ಪ್ರಸಾದವನ್ನು ಸವಿಯೋಣ. ಬನ್ನಿ. ಕಲ್ಯಾಣೋತ್ಸವದ ಬಗ್ಗೆ ಸಂಸ್ಥಾಪಕರಾಗಿರುವಂಥ ರಾಘವ್ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಿಸಿದ್ದು ಹೀಗೆ. ನಮ್ಮ ಬೆಂಗಳೂರಲ್ಲಿ 4 ದಿಕ್ಕುಗಳು: ಎಕ್ಸ್ಟ್ರೀಮ್ ಈಸ್ಟ್, ಎಕ್ಸ್ಟ್ರೀಮ್ ವೆಸ್ಟ್, ನಾರ್ತ್ ಆ್ಯಂಡ್ ಸೌತ್. ಈ 4 ದಿಕ್ಕುಗಳಲ್ಲಿ ಒಂದೊಂದು ಮಾಡಬೇಕು ಅಂತ ಮೊದಲಿಂದನೂ ಆಸೆ ಇತ್ತು. ಹಾಗಾಗಿ ಭಗವಂತನ ಕೃಪೆಯಿಂದ ನಮಗೆ ಈ ಜಾಗ ಸಿಕ್ತು. ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಪುಟ್ಟದಾಗಿ 12th ಮೇನ್ ರೋಡಲ್ಲಿ ಒಂದು 800 ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಮಾಡಿದ್ರಿ. ಇವತ್ತಿನ ದಿನ ಭಗವಂತ ನಮಗೆಲ್ಲರಿಗೂ ಕರ್ಕೊಂಬಂದಿದ್ದಾನೆ. ನಾವೇನು ಅಂದ್ಕೊಳಲ್ಲ, ಅದು ತಾನಾಗ್ತಾನೆ ಹಾಕ್ತಾನೆ ಇರುತ್ತೆ. ಅವರು ಆಡಿಸ್ತಾನೆ ಅಂತ ನಾವು ಆಡ್ತಾ ಇರಿ ಅಷ್ಟೇ. ಸೊ ನಥಿಂಗ್ ಪ್ಲ್ಯಾಂಡ್. ಅದು ಹಾಕ್ತಾ ಇದೆ, ನಾವು ಮಾಡ್ತಾ ಇರಿ ಅಷ್ಟೇ. ವಿ ಆರ್ ಟ್ರೈಂಗ್ ಟು ಡೂ ಅವರ್ ಡ್ಯೂಟಿ. ಮೊದಲನೇ ದಿನದಿಂದನೂ ನಮ್ಮ ರಾಮೇಶ್ವರಂ ಥೀಮೇ ಟೆಂಪಲ್ ಥೀಮ್ ಸರ್. ರಾಮೇಶ್ವರಂ ಅನ್ನೋದೇ ಟೆಂಪಲ್, ಅದೊಂದು ದೇವಸ್ಥಾನ. ಗ್ರಾಹಕರೇ ನಮ್ಮ ದೇವರು. ದಟ್ ಇಸ್ ಅ ಕಾನ್ಸೆಪ್ಟ್. ಇದು ನಮಗೆ ಅವಕಾಶ ಸಿಕ್ತು. ಈ ಥರ ನಮ್ಮ ಕಲ್ಚರೆಲ್ಲ ಎತ್ತು ತೋರಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದನ್ನು ನೀಟಾಗಿ ಉಪಯೋಗಿಸ್ಕೊಂಡು ಎಲ್ರಿಗೂ ಪರಿಚಯಿಸ್ತಾ ಸ್ಟಾರ್ಟ್ ಮಾಡ್ತಾಯಿರಿ. ಅದಕ್ಕಾಗಿ ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ಎಲ್ಲಾದರೂ ಇದನ್ನೆಲ್ಲ ಒಂದು ಕಡೆ ಅಳವಡಿಸ್ಬೋದಾ ಅಂತ. ಅದು ಹೇಳಿದ್ನಲ್ಲ, ಭಗವಂತ ಕೃಪೆಯಿಂದ ಈ ಜಾಗದಲ್ಲಿ ಸಿಕ್ತು. ಸೊ ನಾವು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾನೆ ಇರ್ತೀರಿ. ನಾವು ಈ ಕಡೆಯಿಂದ ಇಶಾಗೆ ಹೋಗಬೇಕಾದ್ರೆ, ಒಂದಿನ ಕೊಯಮತ್ತೂರಿಗೆ ಹೋಗಬೇಕಾದ್ರೆ ಲಕಿಲಿ ವಿ ಫೌಂಡ್ ದಿಸ್ ಪ್ಲೇಸ್. ಸೊ ಅದೇ ಒಂದು ಇನ್ಸ್ಪಿರೇಷನ್. ಇಲ್ಲಿ ಇಶಾ ಬರೋದಾಗಲಿ, ಲಿಂಗಭೈರವಿ ಬರೋದು, ಅದೇ ಇನ್ಸ್ಪಿರೇಷನ್ ನಮಗೆ. ಸೊ ಹಾಗೆ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗ್ತಾ ಏನಾದರೂ ಒಂದು ಇನ್ಸ್ಪಿರೇಷನ್ ತೊಗೊಂಬರ್ತೀರ. ಅಲ್ಲಿ ಏನೋ ವಿಲ್ ಟೇಕ್ ಎನಿ ಒನ್ ಕಾನ್ಸೆಪ್ಟಲ್ಲಿ ಅದನ್ನೇ ಒಂದು ಡೆವಲಪ್ ಮಾಡಿ ಒಂದು ಔಟ್ಲೆಟ್ ಆಗ್ತಾ ಇರ್ತೀರಿ ನಾವು. ದಟ್ಸ್ ವಾಟ್ ಅವರ್ ಕಾನ್ಸೆಪ್ಟ್ ಇಸ್ ಆಲ್ ಅಬೌಟ್. ನಮ್ಮ ಈ ಸೌತ್ ಇಂಡಿಯನ್ ಕಲ್ಚರ್ ಏನಿದೆ, ಭಾರತದಲ್ಲದೆ ಹೊರದೇಶದಲ್ಲೂ ತೊಗೊಂಡೋಗೋ ಪ್ರಯತ್ನ ಪಡ್ತಾ ಇದೆ. ನಮ್ಮ ಭಾರತದಲ್ಲಾದರೆ ಪ್ರತಿಯೊಂದು ಜಾಗದಲ್ಲೂ ನಮ್ಮ ಸೌತ್ ಇಂಡಿಯನ್ ಕಲ್ಚರ್ನ ಎತ್ತಿಡಬೇಕು, ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಮುಂದೆ ಹೊರಟಿದ್ದೀರಿ. ಗ್ರಾಹಕರೇ ನಮ್ಮ ದೇವರು. ಅವರೇ ನಮ್ಮ ದೇವರು, ನಾವು ಪೂಜಾರರು. ಅವ್ರಿಗೆ ಮಾಡೋ ಇಲ್ಲಿ ಮಾಡೋ ತಿಂಡಿಗಳೇ ಅವ್ರಿಗೆ ಪ್ರಸಾದ.
ಇದೇ ಕಾನ್ಸೆಪ್ಟ್, ಅದೇ ಒಂದು ಉದ್ದೇಶ ಇಟ್ಕೊಂಡೆ ನಮ್ಮ ಎಲ್ಲ ಸ್ಟಾಫ್ ಎಲ್ಲ ಅದೇ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ನಾವೆಲ್ಲ ಕುಕ್ ಮಾಡ್ತೀರಿ ಅಂತ. ಈಗ ದೇವ್ರಿಗೆ ನೈವೇದ್ಯ ಯಾವ ಥರ ಮಾಡ್ತೀರಿ ಅದೇ ಥರ ಮಾಡಿ ಅವ್ರಿಗೆ ಅರ್ಪಿಸೋ ಹಾಗೆ. ಇದು ಇವತ್ತಿನ ದಿನ ಈ ಶುಭ ದಿನ ಆಚರಿಸ್ಲಿಕ್ಕೆಲ್ಲ ನಮ್ಮ ಗ್ರಾಹಕರೇ ಕಾರಣ. ನಾವು ಯಾವಾಗಲೂ ಅವ್ರ ಚಿರಋಣಿಯಾಗಿರ್ತೀರಿ, ಇನ್ನಷ್ಟು ಪ್ರಯತ್ನ ಪಡ್ತೀರಿ, ಇನ್ನಷ್ಟು ಚೆನ್ನಾಗಿ ಮಾಡೋಣ ಅಂತ ಬೇರೆ ಬೇರೆ ಕಡೆ. ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ಥ್ಯಾಂಕ್ ಯು. ಹಾಗೆ ಇತರರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಬಹಳ ಖುಷಿ ಆಗ್ತಾ ಇದೆ ನನಗೆ ಇವತ್ತು. ಏನಪ್ಪ ಅಂತಂದರೆ ಇಲ್ಲಿ ಬೊಮ್ಮಸಂದ್ರ ಅಂತ ಇದೆಯಲ್ಲ ಬ್ಯಾಂಗ್ಳೂರಿನಲ್ಲಿ, ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಆ ಕಡೆ ಇದ್ನಲ್ಲ ನಾನು. ಇಲ್ಲಿ ರಾಮೇಶ್ವರಂ ಓಪನ್ ಆಗಿದೆ. ನಮ್ಮ ರಾಮೇಶ್ವರಂ ಬಹಳ ಚೆನ್ನಾಗಿದೆ ಅಂತಪ್ಪ. ಪಾರ್ವತಿಗೂ ಹೇಳ್ತಾ ಇದ್ದೆ ನಾನು, ಕರ್ಕೊಂಬರ್ತೀನಿ, ಮಕ್ಕಳಿಗೆಲ್ಲ ಹೇಳಿದ್ದೀನಿ. ಎಲ್ಲರೂ ಬರ್ತಾರಂತೆ. ಶಿವು ಗೊತ್ತಲ್ಲ ನಿಮಗೆ, ಎಲ್ಲರೂ ಬರ್ತಾರೆ. ಬಹಳ ಚೆನ್ನಾಗಿದೆಯಪ್ಪ. ರುಚಿ ಇದೆ ನೋಡಿ. ನನಗೆ ಗಾಜನೂರಿನ ನೆನಪಾಗೋಯ್ತು. ಮನೆ ರುಚಿ ತುಂಬ ಚೆನ್ನಾಗಿದೆ. ಜನರ ನಾನು ಯಾರು ಗೊತ್ತಾಯ್ತಲ್ಲ, ನಿಮ್ಮ ಆಟೋ ಶಂಕರಣ್ಣ. ನಾನು ಬಂದಿದ್ದೀನಿ ಎಲ್ಲಿ ಗೊತ್ತಾ, ರಾಮೇಶ್ವರಂಗೆ. ನೀವು ಬರಬೇಕು, ತುಂಬ ಚೆನ್ನಾಗಿದೆ. ಅದ್ಭುತ ಅತಿ ಅದ್ಭುತ. ನೀವೆಲ್ಲ ಇಲ್ಲಿ ಬರಲೇಬೇಕು. ಒಂದು ಗೀ ಪುಡಿ ದೋಸೆ ತಿನ್ನೋಡಿ. ಬೊಂಬಾಟ್ ಆಟೋ ಹತ್ಕೊಂಡ್ಬನ್ನಿ. ಎಲ್ಲ ಆಟೋ ಗೆಳೆಯರಿಗೆ ಹೇಳ್ತೀನಿ, ಬಂದೇ ಬರ್ತಾರ. ನೋಡ್ರಪ್ಪ, ಇಲ್ಲಿಗೆ ಬರಬೇಕು, ಎಲ್ಲರೂ ಬರಬೇಕು. ಗೊತ್ತಾಯ್ತಲ್ಲ ನಾನು ಯಾರು, ಬಾಲು. ಎಲ್ಲ ಬರಬೇಕು ರಾಮೇಶ್ವರಂಗೆ. ತುಂಬ ಚೆನ್ನಾಗಿದೆ. ಊಟ ಉಪಚಾರ ಅಯ್ಯೋ ಕೇಳ್ತೀರಾ, ಸವಿಬೇಕು. ಬನ್ನಿ ಎಲ್ಲರೂ ಬನ್ನಿ. ನಿರೀಕ್ಷೆ ನಿಲ್ಲಿಸಿಕೊಂಡಿದ್ದಂತಹ ಅಪಾರ ಜನರ ಅಪೇಕ್ಷೆಯೂ ಆಗಿದ್ದಂತಹ ರಾಮೇಶ್ವರಂ ಕೆಫೆ ಇದೀಗ ಹೊಸೂರು ಮುಖ್ಯ ರಸ್ತೆ ಬೊಮ್ಮಸಂದ್ರದಲ್ಲಿ ಆರಂಭವಾಗಿದೆ. ಎಲ್ಲದಕ್ಕೂ ಕೂಡ ಅತ್ಯಂತ ಪ್ರಾಧಾನ್ಯತೆಯನ್ನ ಮತ್ತು ಭಾರತೀಯ ಸಂಸ್ಕೃತಿಯನ್ನ ಸಾರಿ ಹೇಳುವಂತಹ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಹಿಂದೆ ಭೇಟಿ ನೀಡಿ ಆ ಒಂದು ತಿಂಡಿಗಳನ್ನ ಸವಿಯಿರಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.